ಹಾಯ್ ನಮಸ್ತೆ ಎಲ್ರಿಗೂ. ನಾನಿವತ್ತು ಒಂದು ನ್ಯೂ ಕ್ರೋಶ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ರಿಂಗ್ ಯೂಸ್ ಮಾಡಿಕೊಂಡು ಹೇಗೆ ಕ್ರೋಶ ಹಾಕ್ಕೊಬೋದು ಅಂತ ಅಂದ್ಬಿಟ್ಟು, ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ನಾನಿಲ್ಲಿ 8 ಎಳೆ ದಾರ ತೊಗೊಂಡಿದ್ದೀನಿ. ಈ ಡಿಸೈನ್ಗೆ 8 ಎಳೆ ದಾರ ತೊಗೊಬೇಕು ಮತ್ತು ನಾಟ್ ಹಾಕ್ಕೊಂಡು ನಾರ್ಮಲಾಗಿ ಯಾವಾಗಲೂ ತೊಗೊಳ್ಳೋ ಹಾಗೆ 10 ನಂಬರ್ದು ಕ್ರೋಶ ನೀಡಲ್ ತೊಗೊಂಡಿದ್ದೀನಿ. ಈ ನಾಟನ್ನ ಬಟ್ಟೆ ಹಿಂದೆ ಇಟ್ಟು ಫಸ್ಟ್ ಒಂದ್ಸಲಿ ಬಟ್ಟೆಗೆ ಲಾಕ್ ಮಾಡ್ಕೊಬೇಕು. ಹೀಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಈಗ ಒಂದು ಚೈನ್ ಹಾಕ್ಕೊತೀನಿ. ಈಗ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಪಕ್ಕದಲ್ಲೇ ಲಾಕ್ ಮಾಡ್ಕೊಬೇಕು. ಮತ್ತು ಈಗ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಪಕ್ಕದಲ್ಲಿ ಲಾಕ್ ಮಾಡ್ಕೊಬೇಕು. ಒಂದು ಚೈನ್ ಎಲ್ಲಿಗೆ ಬರುತ್ತೋ ಅಷ್ಟಕ್ಕೆ ಲಾಕ್ ಮಾಡ್ಕೊಬೇಕು ನೋಡಿ. ಮತ್ತೆ ಒಂದು ಚೈನು ಲಾಕು. ಈ ಡಿಸೈನಲ್ಲಿ ಫಸ್ಟ್ ಸ್ಟೆಪ್ ಎಲ್ಲನೂ ಇದೇ ಥರ ಒಂದು ಚೈನ್ ಹಾಕ್ಕೊಳ್ಳೋದು, ಲಾಕ್ ಮಾಡೋದು, ಒಂದು ಚೈನ್ ಹಾಕೋದು, ಲಾಕ್ ಮಾಡೋದು. ಪೂರ್ತಿ ಸ್ಯಾರಿ ಕೂಡ ಒಂದು ಚೈನ್ ಹಾಕಿ ಲಾಕ್ ಮಾಡಿ, ಒಂದು ಚೈನ್ ಹಾಕಿ ಲಾಕ್ ಮಾಡಿ ನೋಡಿ. ಈ ಥರ ಬರುತ್ತೆ. ಇದೇ ಥರ ಇಡೀ ಸೀರೆ ಈ ಥರ ಮಾಡಿಕೊಂಡು ಒಂದು ಚೈನು ಲಾಕು ಮಾಡ್ಕೊಂಡು ಈಗ ಎರಡನೇ ಸ್ಟೆಪ್ಪಿಗೆ ಅದೇ ಥ್ರೆಡ್ನ ಮತ್ತೆ ಸ್ಟಾರ್ಟಿಂಗಿಂದನೂ ಸ್ಯಾರಿನ ಸೀದಾ ಇಟ್ಕೊಂಡು ಡಿಸೈನ್ ಸ್ಟಾರ್ಟ್ ಮಾಡಬೇಕು. ಫಸ್ಟ್ನೇ ಸ್ಟೆಪ್ಪಲ್ಲೂ ಅಷ್ಟೇ ಸೀದಾ ಇಟ್ಕೊಂಡಿದ್ದೆ. ಈಗ ಎರಡನೇ ಸ್ಟೆಪ್ಪಲ್ಲೂ ಕೂಡ ಸೀದಾ ಇಟ್ಕೊಂಡು ಡಿಸೈನ್ ಸ್ಟಾರ್ಟ್ ಮಾಡಬೇಕು. ಈಗ ಥ್ರೆಡ್ನ ಲಾಕ್ ಮಾಡಿ ಈ ಒಂದು ಚೈನ್ ಗ್ಯಾಪ್ ಆಯ್ತಲ್ಲ, ಒಂದು ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ, ಈ ಒಂದು ಚೈನ್ ಗ್ಯಾಪಲ್ಲಿ ನೋಡಿ ಒಂದ್ಸಲಿ ಈಗ ಲಾಕ್ ಮಾಡ್ಕೊಬೇಕು. ಈಗ ಲಾಕ್ ಮಾಡ್ಕೊಂಡಾದ್ಮೇಲೆ 2 ಚೈನ್ ಹಾಕ್ಕೊಬೇಕು. 1 2 ಚೈನ್ ಹಾಕ್ಕೊಂಡು ಈಗ ಮತ್ತೆ ಪಕ್ಕದ್ದು ಒಂದು ಚೈನಿನ ಗ್ಯಾಪ್ ಆಯ್ತಲ್ಲ ನೋಡಿ, ಈ ಒಂದು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಬೇಕು. ಮತ್ತು 2 ಚೈನು ಮತ್ತು ಪಕ್ಕದಲ್ಲೇ ಒಂದು ಚೈನ್ ಗ್ಯಾಪಿಗೆ ಆವಾಗಲೇ ಒಂದು ಚೈನ್ ಹಾಕ್ಕೊಂಡು ಫಸ್ಟ್ ಸ್ಟೆಪ್ಪಲ್ಲಿ ನಾವು ಲಾಕ್ ಮಾಡ್ತಾ ಹೋಗಿದ್ವಲ್ಲ, ಆ ಗ್ಯಾಪಿಗೇನೆ ಮತ್ತೆ ಲಾಕು. ಮತ್ತು 2 ಚೈನು ಲಾಕು. ಈ ಎರಡನೇ ಸ್ಟೆಪ್ಪಲ್ಲಿ 5 ಸಲ 2 ಚೈನು ಲಾಕು 2 ಚೈನು ಲಾಕು ಮಾಡ್ತಾ ಹೋಗಬೇಕು ನೋಡಿ. 3 ಸಲ, 4ನೇ ಸಲ ಇದು. ಈಗ 5 ಸಲ ಹೀಗೆ 2 ಚೈನು ಲಾಕು 2 ಚೈನು ಲಾಕು ಮಾಡ್ತಾ ಬರಬೇಕು. ಈ ಥರ 5. ಇವಾಗ ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಡಬಲ್ ಕ್ರೋಶ ಮಾಡ್ಕೊಬೇಕು. ಒಂದೇ ಒಂದು ಡಬಲ್ ಕ್ರೋಶ ನೋಡಿ. ಈ ಒಂದು ಚೈನ್ ಗ್ಯಾಪ್ ಒಳಗಡೆ ಒಂದು ಡಬಲ್ ಕ್ರೋಶ ಮಾಡ್ಕೊಬೇಕು. ಈಗ ಒಂದು ಡಬಲ್ ಕ್ರೋಶ ಆದಮೇಲೆ ಈಗ ಒಂದು ಈ ಥರ ರಿಂಗ್ ಬೀಡ್ ತಗೊಂಡು ಹೀಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತೆ 3 ಚೈನು ಬೀಡಿಗೆ ಲಾಕ್ ಮಾಡ್ಕೊಬೇಕು. ಮತ್ತು 3 ಚೈನು ಮತ್ತೆ ಬೀಡ್ಗೆ ಲಾಕ್ ಮಾಡಬೇಕು. ಮತ್ತೆ 3 ಚೈನು ಲಾಕು. ಈ ಬೀಡ್ಸಲ್ಲಿ ದೂರ ದೂರ ಇದೆ ಥ್ರೆಡ್ಡು ಅಂತಂತಂದರೆ ಅದು ಹತ್ರಕ್ಕೆ ಎಳ್ಕೊಬೋದು.
ನೋಡಿ 3 ಚೈನು ಲಾಕು. ಈ ಥರ 6 ಸಲ 3 ಚೈನ್ ಹಾಕಿ ಲಾಕ್ ಮಾಡೋದು, 3 ಚೈನ್ ಹಾಕಿ ಲಾಕ್ ಮಾಡೋದು. ಒಂದೇ ಬೀಡ್ಗೆ 6 ಸಲ ಈ ಥರ ಲಾಕ್ ಮಾಡಬೇಕು. ನೋಡಿ ಹೀಗೆ ಹತ್ರಕ್ಕೆ ಹೀಗೆ ಎಳ್ಕೊಳ್ತಾ ಲಾಕ್ ಮಾಡಬೇಕು. ಈಗ 2 3 4 ಸಲ ಆಗಿದೆ. ಈಗ 5ನೇ ಸಲ 3 ಚೈನು ಮತ್ತು ಲಾಕು ಮತ್ತು 3 ಚೈನು ಲಾಕು. ಈಗ 6 ಸಲ 3 ಚೈನು ಲಾಕು ಆಗಿದೆ. 3 ಚೈನ್ ಹಾಕ್ಕೊಂಡು 6 ಸರಿ ಲಾಕ್ ಮಾಡಾದ್ಮೇಲೆ ಇಲ್ಲಿಗೆ ಮತ್ತೆ ಈ ಥರ ಇನ್ನೊಂದು ರಿಂಗ್ ಬೀಡನ್ನ ಹಾಕಬೇಕು. ರಿಂಗ್ ಬೀಡನ್ನ ಹಾಕ್ಕೊಂಡು ಹೀಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಒಂದು ಸಲ ಹೀಗೆ ಮತ್ತೆ ಈ ಬೀಡ್ಗೂ ಫಸ್ಟ್ ಬೀಡಿಗೆ ಯಾವ ಥರ ಹಾಕಿದ್ವೋ 3 ಚೈನು ಲಾಕು 3 ಚೈನು ಲಾಕು 6 ಸಲ ಅದೇ ರೀತಿ ಹಾಕ್ಕೊಬೇಕು. ನೋಡಿ 3 ಚೈನು ಲಾಕು 3 ಚೈನು ಲಾಕು 6 ಸಲ ಹಾಕ್ಕೊತಿದ್ದೀನಿ. ತುಂಬ ಈಸಿಯಾಗಿದೆ ಡಿಸೈನ್ ಇದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ನೋಡಿ ಅವಾಗವಾಗ ಈ ಥರ ಥ್ರೆಡ್ನ ಹತ್ರಕ್ಕೆ ಎಳ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ತುಂಬ ಕಷ್ಟ ಅನಿಸಲ್ಲ ಡಿಸೈನ್ ಇದು, ಈಸಿಯಾಗಿ ಹಾಕ್ಕೊಬೋದು. ನೋಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಮತ್ತೆ ಇನ್ನೊಂದು ಬೀಡನ್ನ ಹಾಕ್ತಿದ್ದೀನಿ. ಇದಕ್ಕೆ 6 ಸಲ 3 ಚೈನ್ ಹಾಕಿ ಲಾಕ್ ಮಾಡಾದ್ಮೇಲೆ ಮತ್ತೆ ಇನ್ನೊಂದು ಬೀಡ್ ಹಾಕ್ಕೊಂಡು ಮತ್ತೆ ಇದಕ್ಕೂ ಅಷ್ಟೇ ಬೀಡನ್ನ ಲಾಕ್ ಮಾಡಿ 3 ಚೈನು ಲಾಕು 6 ಸರಿ ಹಾಕ್ಕೊಬೇಕು. 1 2 3 4 5. ಇವಾಗ ಈ ಥ್ರೆಡ್ಡೆಲ್ಲನೂ ಸ್ವಲ್ಪ ಗ್ಯಾಪ್ ಇರೋದೆಲ್ಲ ಹತ್ರ ಮಾಡಿಕೊಂಡು ಇನ್ನೊಂದು ಹಾಕ್ಕೊತೀನಿ. ಆರು ಸಲ ಹಾಕ್ಕೊಂಡು ಈ ಥರ ಈಗ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ ಸುತ್ತಕೊಂಡು ಸ್ಟಾರ್ಟಿಂಗಲ್ಲಿ ನಾವು ಡಬಲ್ ಕ್ರೋಶ ಮಾಡ್ಕೊಂಡ್ವಲ್ಲ ಅದೇ ಒಂದು ಚೈನ್ ಗ್ಯಾಪಲ್ಲಿ ಈಗ ಮತ್ತೆ ಡಬಲ್ ಕ್ರೋಶ ಮಾಡ್ಕೊಬೇಕು. ಆ ಚೈನ್ ಗ್ಯಾಪಲ್ಲೇನೇ ಎಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಡಬಲ್ ಕ್ರೋಶ ಮಾಡಿ ರಿಂಗ್ ಹಾಕ್ಕೊಂಡ್ವೋ ಅದಕ್ಕೇನೆ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ ಡಿಸೈನು. ಮತ್ತೆ 2 ಚೈನು ಮತ್ತು ಪಕ್ಕದ ಒಂದು ಚೈನ್ದು ಗ್ಯಾಪ್ಗೆ ಲಾಕು, ಮತ್ತು 2 ಚೈನ್ ಹಾಕ್ಕೊಳ್ಳೋದು, ಮತ್ತು ಪಕ್ಕದ ಒಂದು ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಡಿಸೈನ್ ಅಂದ್ಬಿಟ್ಟು, ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಮತ್ತು ಈಗ 2 ಚೈನು 1 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋದು. ನಾವು ಸ್ಟಾರ್ಟಿಂಗಲ್ಲಿ ಏನು 5 ಸಲ 2 ಚೈನ್ ಹಾಕ್ಕೊಂಡು 1 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿದ್ವೋ ಅದೇ ರೀತಿ 2 ಚೈನು ಮತ್ತು 1 ಚೈನಲ್ಲಿ ಪಕ್ಕದಲ್ಲೇ ಲಾಕ್ ಮಾಡ್ತಾ 1 ಚೈನ್ ಗ್ಯಾಪಲ್ಲಿ ಬರೋದು. 1 2 3 4 5 ಚೈನ್ ಹಾಕ್ಕೊಂಡು 5 ಸಲ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಈಗ ಡಬಲ್ ಕ್ರೋಶ ಮಾಡ್ಕೊತಿದ್ದೀನಿ.
ಅಲ್ಲೇ ಪಕ್ಕದಲ್ಲೇ ಒಂದು ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಮಾಡಿಕೊಂಡು ಮತ್ತೆ ಒಂದು ರಿಂಗ್ ಹಾಕ್ಕೊಂಡು ರಿಂಗ್ನ ಲಾಕ್ ಮಾಡಿ 3 ಚೈನು ರಿಂಗಿಗೆ ಲಾಕು, ಮತ್ತು 3 ಚೈನು ರಿಂಗಿಗೆ ಲಾಕ್ ಮಾಡ್ಕೊಳ್ಳೋದು. ಇದೇ ಥರ 6 ಸಲ, ಒಂದು ರಿಂಗಿಗೆ 6 ಸಲ 3 ಚೈನು ಲಾಕು 3 ಚೈನು ಲಾಕ್ ಅಂತ ಮಾಡ್ತಾ ಬರಬೇಕು. ಈ ಥರ ಪಕ್ಕಕ್ಕೆ ನಿನ್ನೆ ಸರಿಸ್ಕೊಂಡು ಆ ಲಾಕ್ನ ಲಾಕ್ ಮಾಡ್ತಾ ಬರಬೇಕು. ಮತ್ತು ಈಗ ಇನ್ನೊಂದು ರಿಂಗ್ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ರಿಂಗ್ ಹಾಕ್ಕೊಂಡು ಈ ರಿಂಗ್ ಹತ್ರಕ್ಕೆ ಇಟ್ಕೊಂಡು ಫಸ್ಟ್ ರಿಂಗ್ ಹಾಕ್ಕೊತೀವಲ್ಲ ಅದ್ರ ಪಕ್ಕಕ್ಕೆ ಇಟ್ಕೊಂಡು ಲಾಕ್ ಮಾಡ್ಕೊಬೇಕು. ಗ್ಯಾಪ್ ಕೊಟ್ಟು ಲಾಕ್ ಮಾಡಬಾರ್ದು. ಮತ್ತು ಇದಕ್ಕೂ ನಾನು 6 ಸಲ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋದು. 3 ರಿಂಗೂ ಅಷ್ಟೇನೆ 3 ಚೈನ್ನ 6 ಸಲ ಹಾಕಿ ಲಾಕ್ ಮಾಡಿಕೊಂಡು ನೋಡಿ 3 ರಿಂಗಿಗೂ 3 ಚೈನು 6 ಸಲ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಕ್ರೋಶ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ ಸುತ್ತಿ ಆವಾಗಲೇ ಒಂದು ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಮಾಡಿಕೊಂಡು ರಿಂಗ್ ಹಾಕ್ಕೊಂಡ್ವಲ್ಲ ಅದೇ ಚೈನ್ ಗ್ಯಾಪಿಗೆ ಮತ್ತೆ ಈಗ ಡಬಲ್ ಕ್ರೋಶ ಮಾಡ್ಕೊಳ್ಳೋದು. 2 ಥ್ರೆಡ್ಡಿಗೆ ಒಂದು ಸಲ ಥ್ರೆಡ್ ತೆಗಿಯೋದು, ಮತ್ತು ಇನ್ನೆರಡು ಥ್ರೆಡ್ಡಿಗೆ ಒಂದು ಸಲ ಥ್ರೆಡ್ ತೆಗೆದು ಈಗ 2 ಚೈನು ಮತ್ತು ಒಂದು ಚೈನ್ ಗ್ಯಾಪಲ್ಲಿ ಲಾಕು, ಮತ್ತು 2 ಚೈನು ಪಕ್ಕದಲ್ಲಿ ಒಂದು ಚೈನ್ ಗ್ಯಾಪಲ್ಲಿ ಲಾಕು. ಈ ಥರ 5 ಸಲ ಹಾಕ್ತಾ ಬರೋದು. ನಮಗೆ ಮಧ್ಯದಲ್ಲಿ ಕುಚ್ಚಬೇಕು ಅಂತಂದರೆ ನಾವಿಲ್ಲೇನು 2 ಚೈನು 5 ಸಲ ಹಾಕಿ ಲಾಕ್ ಮಾಡ್ಕೊತೀವಿ, ಅದನ್ನ 7 ಸಲ ಹಾಕಿ 2 ಚೈನ್ನ ಲಾಕ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಆ ಕಡೆ ಈ ಕಡೆ 3 ಚೈನ್ ಬಿಟ್ಟು ಮಧ್ಯದ ಚೈನ್ಗೆ ಕುಚ್ಚು ಕಟ್ಕೊಳ್ಳಿ, ಅದು ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಈ ಥರ ಮಾತ್ರ ತೋರಿಸ್ತಾ ಇರೋದು. ಕುಚ್ಚು ಕಟ್ತಲ್ಲೇ ಇದ್ರೂ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಡಿಸೈನು. ಇದೇ ಥರ ಹೊಸ ಡಿಸೈನ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.